ನರೇಂದ್ರ ಮೋದಿನೇ. ಬಿಜೆಪಿ ಯಾವ್ಯಾಕ ನಿಂದ್ರಲ್ಲಕ್ಕ ಅವನಿಗೆ ಓಟ್ ಹಾಕ್ತೇವ್ರಿ. ನಮ್ಮ ದೇಶ ಸುರಕ್ಷಿತ ಆಗಿರ್ತದೆ ಮೋದಿ ಅವರಿದ್ರು. MP ಎಲೆಕ್ಷನ್ ಒಟ್ಟ ಬಿಜೆಪಿನೇ ಫಿಕ್ಸ್. ಪ್ರಧಾನಿ ನರೇಂದ್ರ ಮೋದಿ ಉಚಿತ ಬಸ್ ಕೊಟ್ಟಿದ್ದು ಅತಿಯಾಗಿದೆ ಅಂತ ಅನಿಸ್ತದೆ. ಸರ್ ನಮಸ್ಕಾರ ರೀ. ನಮಸ್ಕಾರ. ಎಲ್ಲಿಂದ ಬಂದಿರಿ ನಾವು? ನಾವು ಇಂಡಿ ತಾಲೂಕು ವಿಜಯಪುರದಿಂದ ಬಂದಿವಿ. ಜಿಲ್ಲೆ ಇಂಡಿ ತಾಲೂಕು. ಓಕೆ, ಏನು ಬಂದಿರೋದು ಉದ್ದೇಶ ಏನು? ಒಂದು ಸ್ವಲ್ಪ ವಿಧಾನಸಭಾ ಈ ಕಡೆ ಒಂದು ಬೆಂಗಳೂರು ಒಂದು ಸುತ್ತ ಹಾಕಿ ಹೋಗೋಣ ಅಂತ ಹೇಳಿ ಬಂದೇವು. ಸರಿ, ಈಗ ನಿಮ್ಗೆ ಗೊತ್ತಿರೋ ಪ್ರಕಾರ ಒಂದು 4-5 ತಿಂಗಳಲ್ಲಿ ಇನ್ನೇನು ಪ್ರಧಾನಮಂತ್ರಿ ಅಂದರೆ ಒಂದು MP ಎಲೆಕ್ಷನ್ ಬರ್ತಿದೆ, ಲೋಕಸಭೆ ಚುನಾವಣೆ. ನಿಮಗೆ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಬೇಕ್ರಿ? ನಮ್ಮ ನರೇಂದ್ರ ಮೋದಿನೇ ಬೇಕಾಗಿದೆ. ನರೇಂದ್ರ ಮೋದಿ ಅವರು ಯಾಕೆ? ಅವರಿಂದ ಇದು ಉದ್ಧಾರ ಆಗೋದಂದು ಮೊದಲು ನಾವು ಕಾಂಗ್ರೆಸ್ ಮಾಡಿದೆವು MLAಗೆ. ಈಗ ಮುಂದೆ ಬರೋಣ ನಾವು ಒಟ್ಟು MPನೇ ಮಾಡೋ, BJPನೇ ಮಾಡೋರು. ಮೋದಿ ಸರ್ಕಾರ ಯಾವಾಗಲೂ ಹಂಗೆ ಮಾಡ್ಕೋತೆ ಬಂದಿದ್ದು. ಹೆಂಗಿದಾರೆ ನಿಮ್ಮ MP ಅವರು, ಇದು MLA ಅವರು? ಇವಾಗ MLA ಅವರು ಚಲೋ ಇರ್ಬಿಡೋದು, ನಮ್ಮ ಪರವಾಗಿ ಚಲೋ ಆರ. ನಾವು ತೆಳಗ ಕಾಂಗ್ರೆಸ್ ಮಾಡ್ತೇವ್ರಿ, ಮ್ಯಾಲೆ MP ಹೋಗೋಣ. ನೀವು ರಾಜ್ಯದಲ್ಲಿ ಕಾಂಗ್ರೆಸ್ ಇರ್ಲಿ, ಕಾಂಗ್ರೆಸ್ಸಿನ ಇವರು MLA ಚಲೋ ಅದಾನ ಅಂತ ಹೇಳಿದ್ವಿ, ನಾವು ಕಾಂಗ್ರೆಸ್ ಮಾಡಿದೇವ್ರಿ. ಹಂಗೆ ಅಂದ್ರೆ ಕರೆಕ್ಟ್, ಅದು ಪಕ್ಷ ನೋಡಿ ಹೋಗ್ಬಾರ್ದು, ವ್ಯಕ್ತಿ ನೋಡಿ ಹೋಗ್ತಾ ಇದ್ದಾರೆ. ಒಳ್ಳೆ ನಿರ್ಧಾರ. ಹೇಳಿ. ಮುಂದೆ ಬಂದು ಒಟ್ಟು ಮೋದಿ ಇರಲಕ್ಕ ನಮ್ಮಲ್ಲಿ ಯಾವನೇ ಸಣ್ಣವ್ ನಿಂದ್ರಲಕ್ಕ, ಯಾವ ಪಂಗಡಪ್ಪ ಜಾತಿ ಯಾವ ನೋಡಲ್ಲದ. BJP ಯಾವ್ಯಾಕ ನಿಂದ್ರಲಕ್ಕ ಅವನಿಗೆ ಓಟ್ ಹಾಕ್ತೇವ್ರಿ. ಎಲ್ಲ ನಮ್ಮ ಜನನೂ ಹಂಗೆ ಮಾಡ್ತೀವ್ರಿ. ನಮ್ಮಲ್ಲಿ ಅವ ರಮೇಶ್ ಜಿಗಜಿಣಿಗಿ 30 ವರ್ಷ ನಮ್ಮ ಹಳ್ಳಿಯವನೇ ಇದಾವ, ನಮ್ಮ ಪಕ್ಕದವನೇ. ಅವನೇ ಆರಿಸ್ಬೋತಂದು ಖಾಯಂ. ಈಗನು ಅವನೇ ರೀ. ಜಿಗಜಿಣಿ ಅವ ಹೊಟ್ಟೆ ತಪ್ಪಲೇನೆ ಇಲ್ಲದ. ಅವ ಯಾರಿಗೂ ಪರಿಚಯನೂ ಮಾಡಲ್ಲದ. ಸರ್ ನಿಮ್ಗೆ ಯಾರಾಗಬೇಕು ಪ್ರಧಾನಿ? ನಮಗೂ ನರೇಂದ್ರ ಮೋದಿನೇ ಆಗ್ಬೇಕು ಮೇಲೆ. ದೇಶ ಅಂದ್ರೆ ಸುಧಾರಣೆ ಆಗ್ತದೆ ಎಲ್ಲ. ನಮ್ಮ ದೇಶ ಸುರಕ್ಷಿತ ಆಗಿರ್ತದೆ ಮೋದಿ ಅವರಿದ್ರು. ಅದಕ್ಕೆ ತಾವು ಮೋದಿಯವರಿಗೆ ನಾವು ಬೆಂಬಲ ಮಾಡ್ತಾ ಇದ್ವಿ. ಸರಿ ಸರ್, ಈಗ ರಾಜ್ಯಕ್ಕೆ ನಿಮ್ಗೆ ಕಾಂಗ್ರೆಸ್ ಬೇಕು ಅಂದ್ರಲ್ಲ? ರಾಜ್ಯಕ್ಕೆ ಕಾಂಗ್ರೆಸ್ ಇಲ್ಲ ಸರ್. ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಅದೇ ಕರ್ನಾಟಕ ರಾಜ್ಯಕ್ಕೆ ಇಲ್ಲ, ನಮ್ಮ ಇಂಡಿ ತಾಲೂಕು ನಮ್ಮ MLA ಬೇಕಷ್ಟೇ. ನಾವು ಯಶವಂತರಾವ್ ಪಾಟೀಲ್ ಚಲೋ ಕೆಲಸ ಮಾಡಿದ್ದಾರೆ. ಯಶವಂತರಾವ್ ಪಾಟೀಲ್ ನಮ್ಮ ಭಾಗಕ್ಕೆ ಒಳ್ಳೆ ಮನುಷ್ಯರ. ಅವರಿಂದ ನಮ್ಗೆ ಚಲೋ ಆಗೈತೆ. ನಮ್ಮಲ್ಲಿ ನೀರು ಕೆರೆ, ಹೊಂಡ, ತುಂಬೇರೆ ಕೆರೆ ಎಲ್ಲ ನಮ್ಮ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟಾರ ಯಶವಂತರಾವ್ ಪಾಟೀಲ್. ಈಗೆಲ್ಲ ನೀರು ಬಿಟ್ಟಿದ್ರು ಮ್ಯಾಲ. ನಮಗೆ ದೇಶದಾಗ ಮೋದಿ ಬೇಕು. ಮೋದಿಯವರು ಮ್ಯಾಗ ಎಲ್ಲರಿಗೆ ಚಲೋನೆ ಮಾಡ್ಕೊತ ಬಂದ್ರೆ ಅವ್ರೇನು ಇದು ಮಾಡಿಲ್ಲ. ಎಲ್ಲರಿಗೆ ಮೋದಿನೇ ಬೇಕಾಗ್ಯದ. ಇಂಡಿ ತಾಲೂಕ ತಡವಲ್ಗದನ್ನೇ ಇದೆ ನಮ್ಮದು. ಏನಿಲ್ಲ, ಒಟ್ಟು ಮೋದಿಗೆ ನಾವು ಆರಿಸ್ತಿರ್ಬೇಕಂತ ನಮ್ಮದು ಅಭಿಪ್ರಾಯ ಅದ. ಅವ್ರು ಬಂದೇ ಹೋಗ್ತದೆ, ಏನು ಸಂಶಯ ಅಂತೂ ಇಲ್ಲ. 28ಕ್ಕೆ 28 ನಮ್ಮ ಜಿಲ್ಲಾದಾಗ BJPನೇ ಬರ್ತಾ ಇದೆ. ನಮ್ಮ ಬಿಜಾಪುರ ಜಿಲ್ಲಾ ನಮ್ಮ ಇದು ಐತಿ ಜಿಗಜಿಣಿ ಚಲೋ ಕೆಲಸ ಮಾಡಿ. ಅವನು ಒಳ್ಳೆ ಕೆರೆ ನೀರ ಮತ್ತು ಎಲ್ಲ ರೈತರಿಗೆ ಅನುಕೂಲ ಮಾಡಿ ಮಾಡ್ಲಿ ಬಿಡ್ಲಿ, ಮೋದಿಗೆ ನೋಡಿ ಮಾಡ್ತಾರೆ ಒಟ್ಟು ಮಂದಿ. ರಮೇಶಾಗ ನೋಡಿ ಏನು ಮಾಡಲ್ಲದಿ, ಒಟ್ಟು ಮೋದಿಗೆ ನೋಡಿ BJP ಮಾಡ್ತಾರೆ. MP ಎಲೆಕ್ಷನ್ ಒಟ್ಟು BJPನೇ ಫಿಕ್ಸ್. ಸರ್, ಈಗ MP ಎಲೆಕ್ಷನ್ ಕತೆ ಇದಾದ್ರೆ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಆಲ್ರೆಡಿ ಆಡಳಿತ ನಡೆಸ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರಿಗೆಲ್ಲ ಬೈಲಿ ಎತ್ತೀರ ಈಗ ಹೊಳ್ಳೆ ಎಲ್ಲ ಮಂದಿ. ಅದು ಆಗಿಲ್ಲ ಅನ್ನೋದು ಮಂದಿ ಜನ ಅಭಿಪ್ರಾಯ. ಇದು ಮಾಡಬಾರ್ದಾಯ್ತು. ಬಸ್ ಪಾಸ್ ಫ್ರೀ, ಅದು ಫ್ರೀ, ಇದು ಮಾಡಿ ರೈತರಿಗೆ ಒಂದು ಸಾಲ ಮನ್ನಾ, ನೀರಿಂದು ಒಂದು ಸೌಕರ್ಯ ಮಾಡಿದ ಅನುಕೂಲ ಆಗ್ತೈತಿ ಜನರಿಗೆ. ಇದು ಏನು ಬಸ್ ಯಾರ ಅದು ಫ್ರೀ ಏನು ಮಾಡೋದು, ಎಷ್ಟು ಇದು ಮಾಡೋದು, ಏನು ಅನುಕೂಲ ಆಗಲ್ಲ. ದಾಂಡಿ ಹತ್ತಲ್ಲ ಅಲ್ಲ ಅತ್ತೀರಿ. ಅದು ಏನೇ ಮಾಡ್ಲದು ಮ್ಯಾಗ ಒಟ್ಟು ಮೋದಿಗೆ ನಾವು ಮಾಡ್ತೇವೆ ಬಹುಮತದಿಂದ. ಸರ್, ಇಲ್ಲಿ ಈಗ ರಾಜ್ಯದ ಅದೇ ಕತೆ ನೋಡೋಕೆ ಹೋದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಹೇಗೆ ಅನ್ಸುತ್ತೆ ನಿಮಗೆ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯನವರು? ಅವ್ರಿಗೆ ಏನೇ ಅನಿಸ್ಲಿ ಬಿಡ್ಲದು. ಲೋಕಸಭೆಗೆ ಮತ್ತು ನಮಗೆ ಮೋದಿನೇ ಬೇಕೇ. ಫಿಕ್ಸ್ ಲೋಕಸಭೆಯನ್ನೇ ಮೈಂಡಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಏನಾದರೂ ಆಗಲಿ ಅಂತ? ಓಕೆ, ಹೇಳಿ. ಏನು ಹೇಳೋದು ಆಯ್ತು ಅಟ್ಟೆ ಅಲ್ಲ, ನಾವೇನು ಸಾಲಿನೂ ಕಲ್ತಿಲ್ಲ. ಆಯ್ತು, ಕಲ್ತಿಲ್ಲ ಅಂದ್ರೂ ಇಲ್ಲ, ಒಳ್ಳೆ ನಾಲೆಜ್ ಇದೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಈಗ ನಿಮ್ಗೆ ರಾಜ್ಯದಲ್ಲಿ ಏನು ಫ್ರೀ ಎಲ್ಲ ಕೊಟ್ಟಿದಾರಲ್ಲ, ಈ ಯೋಜನೆಗಳಿಂದ ಜನರಿಗೆ ಅನುಕೂಲ ಇದೆ ಅಂತೀರಾ? ಕೆಲವೊಂದು ಮಂದಿ ಅನುಕೂಲ, ಕೆಲವೊಂದು ಮಂದಿಗೆ ಅಂತ ಇದು ಆಡಳಿತ ನಡ್ಸೋದೇ ಆಗಲ್ಲ ಅವ್ರ ಕೈಲಿ ಅಂತ ಹೇಳತ್ತೀರ. ಎಲ್ಲ ಎಲ್ಲಿದು ಕುಡ್ದೆ ನಮ್ಮ ದುಡ್ಡೇ ಕೊಡ್ತಾ ಇದಾರೆ ಅವರು. ಎಲ್ಲ ಟ್ಯಾಕ್ಸ್ ಅದು ಇದು ನಮ್ಮ ರೈತರ ದುಡ್ಡೇನೆ ತೊಗೊಂಡು ಇದು ಮಾಡ್ತಾರೆ. ಅದು ಕುಡುಬಲ್ಲಿ ಸಾಲ ಮನ್ನಾ ಮಾಡಿ ನೀರಿಂದು ಸೌಕರ್ಯ ಮಾಡಿದ್ರೆ ಒಳ್ಳೆಯ ಒಂದು ಜನರಿಗೆ ಇದು ಆಗ್ತದೆ. ಬಸ್ ಫ್ರೀ, ಅದು ಎಲ್ಲ ದುಡ್ಡು ಕೊಟ್ಟು ಎಲ್ಲರೂ ಹೋಗ್ತಾಯಿದ್ರು. ಈಗ ಅದೇನು ಅನುಕೂಲ ಆಗಲ್ಲ ನಮ್ಮ ಜನರಿಗೆ. ಈಗ ಮೋದಿ ಬಿಡ್ಲಿ, ಅಟ್ ನರೇಂದ್ರ ಮೋದಿನೇ ಅವ್ರ ಪ್ರಧಾನಮಂತ್ರಿ ಆಗ್ಬೇಕು ನಮ್ಮ ಅಪೇಕ್ಷೆ ಐತೆ. ಓಕೆ ಸರ್. ಈಗ ಲಾಸ್ಟ್ ಪ್ರಶ್ನೆ ನಿಮಗೆ,
ಒಟ್ಟಾರೆಯಾಗಿ ನೋಡೋಕೆ ಹೋದರೆ ನಿಮ್ಮ ಕ್ಷೇತ್ರವನ್ನು ತಗೊಳ್ಳಿ, ಎಲ್ಲವನ್ನು ತಗೊಳ್ಳಿ, ರಾಜ್ಯವನ್ನು ಮತ್ತು ದೇಶವನ್ನು, ಯಾವ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯದು ಅಂತೀರಾ? ಈಗ ರಾಜಕೀಯ ಪಕ್ಷಗಳು ಯಾವ್ದು ಚುನಾವಣೆಗೆ ಅಂದರೆ ಎಲೆಕ್ಟ್ ಆಗಿ ಬರ್ತಾರಲ್ಲ, ಚುನಾಯಿತರಾಗಿ ಬರ್ತಾರಲ್ಲ, ಅವ್ರಿಗೆ ಯಾವ್ದು ಕೆಲಸ ಮಾಡಿದ್ರೆ ಒಳ್ಳೇದು ಅಂತೀರಾ? ಈ ರೈತರಿಗೆ ನೀರಾವರಿ, ಸಾಲ ಮನ್ನಾ, ಒಂದೆಲ್ಲ ಬಡಬಗರಿಗೆ ಅಕ್ಕಿ ರೇಷನ್ ಇದು ಕೊಡ್ತಾಯಿದ್ರು ಖರೆ. ಅದು ಸರಿಯಾಗಿ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದು ಆ ದುಡ್ಡು ಹಾಕಿಲ್ಲ, ಏನಿಲ್ಲ. 2000 ಆಗ್ತಂದ್ರೆ ಎಲ್ಲ ಕಟ್ಟೆ ಆಗೈತೆ, ಏನೂ ಮಾಡೇ ಇಲ್ಲ. ಅದು ಏನೇ ಮಾಡಲಿ ಬಿಡಲಿ, ಒಟ್ಟು ಮೋದಿಯವ್ರಿಗೆ ಓಟ್ ಹಾಕ್ತೀನಲ್ಲ ಅಂತೀರಿ ಮಂದಿ. ಇಲ್ಲ ಜನನೇ ಮಾತಾಡಿ. ಬಿಜಾಪುರ ಜಿಲ್ಲಾ ಜನನೇ ಎಲ್ಲರೂ MP ಮ್ಯಾಲೆ ಮೋದಿನೇ ಬೇಕು ನಮಗೆ. ನಮ್ಮ ತಳಗೆ ಏನು ನಮ್ಮ ಎಲ್ಲ ನಮ್ಮ ವೈಯಕ್ತಿಕ MLA ಆಗಿ ನಮ್ಗೆ ಒಳ್ಳೆ ಕೆಲಸ ಮಾಡಿದವ್ರಿ ನಾವು ಕೆಲಸ. ಅವ್ರು ನಮ್ಮ ಯಶವಂತರಾವ್ ಪಾಟೀಲ್ ಒಳ್ಳೆ ಕೆಲಸ ಮಾಡ್ಯಾರ. ನಮ್ಮ ತಾಲೂಕಿಗೆ MLA ಅವರು 3 ಬರ ಶಾಸಕರ ನೀರಾವರಿ ಮಾಡ್ಯಾರ, ಕೆರೆ ತುಂಬ್ಯಾರ, ಭಾಳ ಅಚ್ಚುಮೆಚ್ಚು ಚಂದ ಮಾಡಿದ. ಅವನಿಗೆ ಮಾಡಿದೆವು ಮ್ಯಾಗ ಯಶವಂತರಾವ್ ಪಾಟೀಲ್ ಕಾಂಗ್ರೆಸ್ ಕರಿ ಮ್ಯಾಗ ಬರೋಣ BJPನೇ ಇದೆ ನಾವು. ಅದು ಹೊಟ್ಟೆ ಫಿಕ್ಸ್ ರೀ. ನೀವು ಅದೇ ಸಿದ್ಧಾಂತನೇ ಫಾಲೋ ಮಾಡ್ತಿದ್ದೀರಾ, ಅಂತ ವ್ಯಕ್ತಿ ನೋಡಿ ಮಾಡಿದ್ರು ಸರ್. ನೋಡಿ, ಅದು ತುಂಬಾ ಒಳ್ಳೆ ನಮ್ಮ ಕೆಲಸ ಭಾಳ ಒಳ್ಳೆ ಮಾಡ್ಯಾರ ಯಶವಂತರಾವ್ ಪಾಟೀಲ್. ನೀರಾವರಿ ಯಾರು ನಮ್ಮ ಭಾಗಕ್ಕೆ ನೀರು ತಂದು ಕೊಟ್ಟಿಲ್ಲ. ಅವ್ರು ಕೆರೆ ತುಂಬು ಯೋಜನೆ ಮಾಡೋರು, ಎಲ್ಲ ಹೊಂಡಗಳು ಹಳ್ಳಗಳಿಗೆ ನೀರು ಬಿಟ್ಟಾಯಿದ್ರು, ಕಂಡಾಬಿಟ್ಟು ನೀರು. ಈಗ ರೈತರಿಗೆ ಒಂದು ಅನುಕೂಲ ಆಗಿಬಿಟ್ಟೈತೆ ನಮಗೆ. ಮತ್ತು ಅದೇ ಕೆಲಸದಿಂದ ಯಶವಂತರಾವ್ ಪಾಟೀಲ್ ಅವ್ರು ಎಷ್ಟು ಸಲ ನಿಂತರು ಆಚೆ ಬರ್ತಾರೆ, ಏನು ಸಂಶಯ ಕೆಲಸ ಆಯ್ಕೆ ಮಾಡ. ಅದು ಒಳ್ಳೇದು. ಏನು ರೊಕ್ಕ ರೂಪಾಯಿ ಹೋಗ್ತದೆ ಬರ್ತದೆ, ಬಸ್ ಫ್ರೀ ಅದು ಫ್ರೀ ತೊಗೊಂಡು ಏನು ಮಾಡ್ಬೇಕು? ರೈತರ ಸಾಲ ಮನ್ನಾ, ಒಂದು ರೈತರಿಗಾಗಿ ನೀರಾವರಿ ಮಾಡಿದವ್ರಿಗೆ ಮಾಡ್ಲಿಕ್ಕೆ ನಮಗೆ ಸತ್ಸಿದ್ಧ ಬಾಡವರು ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತೇಳಿ ನಮ್ಮ 2 ಮಾತು ಮುಗಿಸ್ತೇವೆ. ಥ್ಯಾಂಕ್ಸ್. ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬೇಕು ಸರ್? ಪ್ರಧಾನಿ ನರೇಂದ್ರ ಮೋದಿ ಆಗ್ಬೋದು. ನರೇಂದ್ರ ಮೋದಿ ಆಗಬೇಕು ಅಂತನಾ? ಆಗಬೇಕು. ಯಾಕೆ ಸರ್ ನರೇಂದ್ರ ಮೋದಿ ಅವರು ಯಾಕೆ ಆಗಬೇಕು ಅಂತ? ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ. ಸೊ ರಾಹುಲ್ ಗಾಂಧಿ ಅವರು ಇದಾರಲ್ಲ ಸರ್, ಅವ್ರಿಗೊಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ? ಹೇಗೆ ಅವಕಾಶ ಕೊಡ್ಬೋದು. ಅವ್ರಿಗೆ ಅನುಭವ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತದೆ. ಅನುಭವ ಕಡಿಮೆ ರಾಹುಲ್ ಗಾಂಧಿ ಅವರಿಗೆ ಅಂತ. ಓಕೆ. ಸೊ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಯಾರಾದರೂ ಆಗ್ಬೋದಾ? ಒಂದೇ ಆಪ್ಷನ್ ನಿಮ್ಮದು ನರೇಂದ್ರ ಮೋದಿ ಅನ್ನೋದು? ಬೇರೆ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಈ ಸಲ ಟಫ್ ಇದೆ, 2 ಕಡೆ ಇದೆ. 2 ಕಡೆ ಟಫ್ ಇದೆ ಅಂತ ಹೇಳ್ತೀರಾ? ಯಾಕೆ ಅಂತಂದ್ರೆ ನಿಮ್ಗೆ ಆ ರೀತಿ ಒಂದು ಹಣಾಣಿ ಕಾಣಿಸ್ತಿದೆಯಾ ಇವಾಗ ಪ್ರೆಸೆಂಟ್? ಆ ರೀತಿ ಜನರ ಮನ ಭಾಳ ಚೇಂಜ್ ಆಗ್ತಿದೆ. ಆದರೂ ಮೋದಿ ಆಗುತ್ತಾರೆ ಅಂತ ನನಗೆ ಅನಿಸ್ತದೆ. ಮೋದಿ ಅನಿಸುತ್ತೆ. ಸರಿ ಸರ್, ಈಗ ಇಲ್ಲಿನ ಪರಿಸ್ಥಿತಿ ನೋಡೋದಾದ್ರೆ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರದ ಬಗ್ಗೆ ಈಗ ಆಡಳಿತ ನಡೆಸ್ತಾ ಇದೆ, ಚೆನ್ನಾಗಿದೆ, ಆದರೆ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಆಗ್ತಿದೆ. ಅಭಿವೃದ್ಧಿ ಆಗ್ತಿದೆ ಸರ್. ಈಗ ಪ್ರೆಸೆಂಟು ಒಂದು ಪಂಚಯೋಜನೆಗಳಂತ ಏನು ನಡೀತಿದೆಯಲ್ಲ, ಇದೆಲ್ಲ ಜಾರಿಯಲ್ಲಿದೆ. ಅದರ ಅನುಕೂಲತೆ ಇದೆಯಾ ಅಥವಾ ಅನಾನುಕೂಲತೆ ಆಗ್ತಿದೆ? ಏನು ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ಐಡಿಯಾ ಇಲ್ಲ. ಓಕೆ. ಏನು ನಿಮ್ಗೆ ಅದ್ರ ಬಗ್ಗೆ ಅಂದರೆ ರೀಚ್ ಆಗ್ತಿದೆ ಅನ್ಸುತ್ತಾ ಹೇಗೆ ಜನರಿಗೆ ಅದು? ಸರ್ ಉಚಿತ ಬಸ್ ಅದು ರೀಚ್ ಆಗ್ತದೆ. ಅದು ಪಂಚ ಯೋಜನೆ ಅದು ಚೆನ್ನಾಗಿದೆ, ಆದರೆ ಅತಿಯಾಗಿದೆ ಅಂತ ಅನಿಸ್ತದೆ. ಬಸ್ಸಿನ ಉಚಿತ ಬಸ್ ಕೊಟ್ಟಿದ್ದು ಅತಿಯಾಗಿದೆ ಅಂತ ಅನಿಸ್ತದೆ. ಉಚಿತ ಬಸ್ ಕೊಟ್ಟಿದ್ದು ಅತಿ ಆಯ್ತು ಅಂತ. ಅತಿ ಆಯ್ತು ಸರ್. ಇದು ಯಾರಿಗೆ ಕೊಡ್ಬೋದಿತ್ತು ಅಂತೀರಾ ನೀವು? ಯಾವ ವರ್ಗ ಕೊಡ್ಬೋದಿತ್ತು ಅಂತೀರಾ? ಹಂಗೆ ನೋಡೋಕೆ ಅದು ಅಬೌವ್ 50 ವರ್ಷ ಆದವ್ರಿಗೆ ಕೊಟ್ಟರೆ ಚೆನ್ನಾಗಿತ್ತು. ಸೀನಿಯರ್ಸಿಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀರಾ? ಎಲ್ಲ ಮಹಿಳೆಯರಿಗೆ ಕೊಟ್ಟ ಕೂಡಲೇ ಈಗ ಜನರಿಗೆ ಪುರುಷರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲದಂಗೆ ಆಗಿದೆ ಬಸ್ನಲ್ಲಿ ಗಲಾಟೆ. ಸರ್, ಉಳಿದಂಥ ಒಂದಷ್ಟು ಇದೆ ಪಂಚಯೋಜನೆಗಳಲ್ಲೇ ಉಳಿದ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ಏನು ಅಭಿಪ್ರಾಯ ನಿಮ್ಮದು? ಉಳಿದಿದ್ದು ಚೆನ್ನಾಗಿದೆ. ಅಕ್ಕಿ ಕೊಡ್ತಾ ಇದ್ದಾರೆ, ಅಕ್ಕಿ ಬದಲಿಗೆ ಇದು ಕೊಡ್ತಾ ಇದ್ದಾರೆ. ಆದರೆ ಅದರಿಂದ ಏನಾಗ್ತದೆ, ಮನುಷ್ಯ ಆಲಸ್ಯ ಆಗ್ತಾನೆ ಮನುಷ್ಯ. ಸರ್, ಒಟ್ಟಾರೆಯಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಮಾಡಿರೋ ಒಂದಷ್ಟು ಯೋಜನೆಗಳಲ್ವಾ, ಆ ನಿಟ್ಟಿನಲ್ಲಿ ಒಳ್ಳೆ ಯೋಜನೆಗಳು ಅಂತೀರಾ ಹೇಗೆ? ಅದು ಒಳ್ಳೆ ಯೋಜನೆ, ಆದರೆ ಅದು ದುರುಪಯೋಗ ಮಾಡ್ಕೋತಾ ಇದೆ ಅಷ್ಟೇ. ಉಪಯೋಗಗಳು ದುರುಪಯೋಗ ಆಗ್ತಿದೆ. ಸರಿ ಸರ್, ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳ್ತೀರಾ? CM ಆಗಿ ಹೇಗೆ ಅನಿಸ್ತಾರೆ? ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನಿಸ್ತದೆ. ಸರಿ ಸರ್, ಈಗ ಫೈನಲಿ ನಿಮ್ಮ ಪ್ರಕಾರ ಯಾವೆಲ್ಲ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನಿಸುತ್ತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 2 ಕಡೆಯಿಂದ? ಈ ಜನರಿಗೆ ನೀರಿಂದು, ರೋಡ್, ರಸ್ತೆ ಸಾರಿಗೆ ಇವೆಲ್ಲ ಅಭಿವೃದ್ಧಿ ಆಗಬೇಕು, ಆದರೆ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು.